ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಖಂಡಿತವಾಗಿಯೂ ಭಾರತೀಯ ಪುರಾಣ ಮತ್ತು ಇತಿಹಾಸದಲ್ಲಿ ಆಳವಾಗಿ ಹುದುಗಿರುವ ನಗರವಾದ ಹಸ್ತಿನಾಪುರದ ಇತಿಹಾಸವು ಭವ್ಯತೆ, ರಹಸ್ಯ ಮತ್ತು ಒಳಸಂಚುಗಳಿಂದ ತುಂಬಿದ ಕಥೆಯಾಗಿದೆ. ಕುರು ರಾಜವಂಶದ ರಾಜಧಾನಿ ಮತ್ತು ಮಹಾಕಾವ್ಯದ ಮಹಾಭಾರತದ ಘಟನೆಗಳ ಕೇಂದ್ರ ವೇದಿಕೆ ಎಂದೇ ಕರೆಯಲ್ಪಡುವ ಹಸ್ತಿನಾಪುರವು ಶತಮಾನಗಳಿಂದ ಕಲ್ಪನೆಗಳನ್ನು ವಶಪಡಿಸಿಕೊಂಡಿದೆ. ನಗರದ ಇತಿಹಾಸವು ಪುರಾಣ, ಪುರಾತತ್ವಶಾಸ್ತ್ರ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕವಲುದಾರಿಯಲ್ಲಿದೆ. ಇದು ಅಪಾರ ಆಕರ್ಷಣೆಯ ಕೇಂದ್ರ ಬಿಂದು. ಹಸ್ತಿನಾಪುರವು ಸಂಸ್ಕೃತದಲ್ಲಿ ಆನೆಗಳ ನಗರ ಎಂದರ್ಥ. ಪ್ರಾಚೀನ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜವಂಶಗಳಲ್ಲಿ ಒಂದಾದ ಕುರು ರಾಜವಂಶದ ಸ್ಥಾನವೆಂದು ಪರಿಗಣಿಸಲಾಗಿದೆ. ಮಹಾಭಾರತದ ಪುರಾಣಗಳು ಮತ್ತು ವೇದಗಳಂತಹ ಹಿಂದೂ ಗ್ರಂಥಗಳಲ್ಲಿ ಇದನ್ನು ಪ್ರಮುಖವಾಗಿ ಉಲ್ಲೇಖಿಸಲಾಗಿದ್ದು, ಭೌಗೋಳಿಕವಾಗಿ ಹಸ್ತಿನಾಪುರವು ಭಾರತದ ಉತ್ತರ ಪ್ರದೇಶದ ಇಂದಿನ ಮೀರತ್ ಜಿಲ್ಲೆಯಲ್ಲಿ ಗಂಗಾ ನದಿಯ ದಡದಲ್ಲಿದೆ. ಇದರ ಪ್ರಾಮುಖ್ಯತೆಯು ಅದರ ಪೌರಾಣಿಕ ಪಾತ್ರದಲ್ಲಿ ಮಾತ್ರವಲ್ಲದೆ ಪ್ರಾಚೀನ ಭಾರತದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ತಿಳುವಳಿಕೆಗೆ ಅದರ ಕೊಡುಗೆಯಾಗಿದೆ. ಹಸ್ತಿನಾಪುರದ ರಹಸ್ಯವು ದಂತಕಥೆ ಮತ್ತು ವಾಸ್ತವದ ನಡುವಿನ ಅಸ್ಪಷ್ಟ ರೇಖೆಗಳಿಂದ ಹುಟ್ಟಿಕೊಂಡಿದೆ. ನಮಗೆ ತಿಳಿದಿರುವ ಹೆಚ್ಚಿನವು ಮಹಾಕಾವ್ಯದ ನಿರೂಪಣೆಗಳಿಂದ ಬಂದಿದ್ದರೂ 20ನೇ ಶತಮಾನದಲ್ಲಿ ಪುರಾತತ್ವಶಾಸ್ತ್ರದ ಸಂಶೋಧನೆಗಳು ಮತ್ತು ಈ ಪೌರಾಣಿಕ ಕಥೆಗಳ ಕೆಳಗೆ ಅಡಗಿರುವ ಸತ್ಯದ ಪದರಗಳನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿವೆ. ಹಸ್ತಿನಾಪುರವು ಮಹಾಭಾರತದ ಪ್ರಬಲ ಕುಲವಾದ ಕುರು ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದು ಆರಂಭಿಕ ಕುರು ರಾಜ ಮತ್ತು ಪಾಂಡವರು ಮತ್ತು ಕೌರವರ ಪೂರ್ವಜರಾದ ಹಸ್ತಿನ್ ರಾಜನಿಂದ ಸ್ಥಾಪಿಸಲ್ಪಟ್ಟಿತು ಎಂದು ಹೇಳಲಾಗುತ್ತದೆ. ನಗರವು ಕೇವಲ ರಾಜಕೀಯ ಕೇಂದ್ರವಾಗಿರಲಿಲ್ಲ, ಆದರೆ ಕಲಿಕೆ, ಧರ್ಮ, ಸದಾಚಾರ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಕುರು ರಾಜವಂಶವು ತನ್ನ ವಂಶಾವಳಿಯನ್ನು ರಾಜಕುರುಗೆ ಹಿಂದಿರುಗಿಸುತ್ತದೆ. ಇದು ಪ್ರಾಚೀನ ಭಾರತದಲ್ಲಿ ಪ್ರಭಾವಶಾಲಿ ಆಡಳಿತ ಕುಟುಂಬವಾಗಿತ್ತು. ಮಹಾಭಾರತ ಯುದ್ಧದ ಸ್ಥಳವಾದ ಕುರುಕ್ಷೇತ್ರವನ್ನು ಸ್ಥಾಪಿಸಿದ ಕೀರ್ತಿ ಕುರುರಾಜನಿಗೆ ಸಲ್ಲುತ್ತದೆ. ಹಸ್ತಿನಾಪುರ ರಾಜವಂಶದ ಪ್ರವರ್ಧಮಾನಕ್ಕೆ ಬಂದ ರಾಜಧಾನಿಯಾಗಿತ್ತು. ಹಸ್ತಿನಾಪುರಕ್ಕೆ ಸಂಬಂಧಿಸಿದ ಅತ್ಯಂತ ಮಹತ್ವದ ಘಟನೆಯೆಂದರೆ ಕುರುಕ್ಷೇತ್ರ ಯುದ್ಧ. ಪಾಂಡವರು ಮತ್ತು ಕೌರವರ ನಡುವಿನ ಸಹೋದರರ ಸಂಘರ್ಷ. ಈ ಯುದ್ಧವು ಕುರುವಂಶಕ್ಕೆ ಮಾತ್ರವಲ್ಲದೆ ಹಸ್ತಿನಾಪುರದ ಇತಿಹಾಸಕ್ಕೂ ಮಹತ್ವದ ತಿರುವನ್ನು ನೀಡುತ್ತದೆ. ಮಹಾಕಾವ್ಯವು ಯುದ್ಧವನ್ನು ಅಭೂತಪೂರ್ವ ಘಟನೆಯೆಂದೇ ವಿವರಿಸುತ್ತದೆ. ಅದು ರಾಜಮನೆತನದ ವಿನಾಶಕ್ಕೆ ಕಾರಣವಾಯಿತು. ಯುದ್ಧದ ನಂತರ ವಿಜಯಶಾಲಿಯಾದ ಯುಧಿಷ್ಠಿರ, ಹಿರಿಯ ಪಾಂಡವ, ಹಸ್ತಿನಾಪುರದ ರಾಜನಾಗಿ ಪಟ್ಟಾಭಿಷಿಕ್ತನಾದನು. ಆದಾಗ್ಯೂ ಯುದ್ಧವು ನೈತಿಕ ಮತ್ತು ಸಾಂಸ್ಕೃತಿಕ ಅವನತಿಯನ್ನು ಸಂಕೇತಿಸುತ್ತದೆ. ಹಸ್ತಿನಾಪುರವು ಯುದ್ಧ ಮತ್ತು ದುರಾಸೆಯ ಪರಿಣಾಮಗಳಿಂದ ಗುರುತಿಸಲ್ಪಟ್ಟ ನಗರವಾಗಿ ಹೊರಹೊಮ್ಮಿತ್ತು. ಯುದ್ಧ ನಂತರದ ಅವಧಿಯು ಯುಧಿಷ್ಠಿರನು ನ್ಯಾಯಯುತವಾಗಿ ಆಳ್ವಿಕೆ ನಡೆಸುವುದನ್ನು ಕಂಡಿತು, ಆದರೆ ಅಂತಿಮವಾಗಿ ಅವನ ಪದತ್ಯಾಗವು ಹಸ್ತಿನಾಪುರದ ಅವನತಿಯ ಆರಂಭವನ್ನು ಗುರುತಿಸಿತು. ಪಾಂಡವರ ನಂತರ ಹಸ್ತಿನಾಪುರವನ್ನು ಅವರ ವಂಶಸ್ಥರು ಆಳಿದರು. ಕಾಲಾನಂತರದಲ್ಲಿ ಪರೀಕ್ಷಿತ್ ಅಂದರೆ ಅರ್ಜುನನ ಮೊಮ್ಮಗ ಮತ್ತು ಜನಮೇಜಯ ಪರೀಕ್ಷಿತನ ಮಗ ಅವರಂತಹ ರಾಜರು ಕುರುವಂಶವನ್ನು ಜೀವಂತವಾಗಿಟ್ಟರು. ಆದಾಗ್ಯೂ ಪ್ರತಿ ಸತತ ಪೀಳಿಗೆಯು ನೈಸರ್ಗಿಕ ವಿಕೋಪಗಳು, ಆಂತರಿಕ ಕಲಹಗಳು ಮತ್ತು ರಾಜಕೀಯ ಪ್ರಾಬಲ್ಯದ ನಷ್ಟ ಸೇರಿದಂತೆ ಸವಾಲುಗಳನ್ನು ಎದುರಿಸಿತು. ಹಸ್ತಿನಾಪುರದ ಇತಿಹಾಸದ ಅತ್ಯಂತ ಕುತೂಹಲಕಾರಿ ಅಂಶವೆಂದರೆ ಅದು ಪ್ರವಾಹದಿಂದ ನಾಶವಾಗಿದೆ ಎಂಬ ವದಂತಿಗಳಿವೆ. ಮಹಾಭಾರತ ಮತ್ತು ಪುರಾಣಗಳಂತಹ ಪ್ರಾಚೀನ ಗ್ರಂಥಗಳು ನಗರಗಳು ಗಂಗಾ ನದಿಯಿಂದ ಕೊಚ್ಚಿ ಹೋಗಿದೆ ಎಂದು ಉಲ್ಲೇಖಿಸುತ್ತದೆ. ಇದು ನಂತರದ ಕುರು ರಾಜನಾದ ರಾಜ ನಿಚಕ್ಷು ಹಸ್ತಿನಾಪುರವನ್ನು ತ್ಯಜಿಸಲು ಮತ್ತು ಕೌಶಾಂಬಿಯಲ್ಲಿ ಹೊಸ ರಾಜಧಾನಿಯನ್ನು ಸ್ಥಾಪಿಸಲು ಒತ್ತಾಯಿಸಿತು. ಈ ನೈಸರ್ಗಿಕ ವಿಕೋಪವು ಹಸ್ತಿನಾಪುರದ ಪರಂಪರೆಗೆ ರಹಸ್ಯದ ಅಂಶವನ್ನು ಸೇರಿಸುತ್ತದೆ, ಏಕೆಂದರೆ ಇದು ಅದರ ಭೌತಿಕ ಸ್ಥಳ ಮತ್ತು ನಂತರದ ಮರುಶೋಧನೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಹಸ್ತಿನಾಪುರದ ಪುರಾಣವು ಅದರ ಇತಿಹಾಸಕ್ಕೆ ಸಂಕೇತಗಳ ಪದರಗಳನ್ನು ಸೇರಿಸುತ್ತದೆ. ಇದನ್ನು ಐಶ್ವರ್ಯ, ದೈವಿಕ ವಾಸ್ತುಶಿಲ್ಪ ಮತ್ತು ವೈಭವದ ನಗರ ಎಂದು ವಿವರಿಸಲಾಗಿದೆ. ಹಾಗಾಗಿ ಆಕಾಶ ಸೌಂದರ್ಯದಿಂದ ಅಲಂಕರಿಸಲ್ಪಟ್ಟಿದೆ. ಹಸ್ತಿನಾಪುರವು ದೇವರುಗಳು, ಋಷಿಗಳು
ಋಷಿಗಳು ಮತ್ತು ದೈವಿಕ ಜೀವಿಗಳಿಂದ ರಕ್ಷಿಸಲ್ಪಟ್ಟಿದೆ ಮತ್ತು ಆಶೀರ್ವದಿಸಲ್ಪಟ್ಟಿದೆ ಎಂದೇ ನಂಬಲಾಗಿದೆ. ಅಸುರ ವಾಸ್ತುಶಿಲ್ಪಿ ಮಾಯಾಸುರನ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾದ ಕೌರವರ ಅರಮನೆಯು ಅವರ ಭ್ರಮೆಗಳು ಮತ್ತು ಮಾಂತ್ರಿಕ ವೈಶಿಷ್ಟ್ಯತೆಗಳಿಗೆ ಹೆಸರುವಾಸಿಯಾಗಿದೆ. ಈ ಅರ್ಥದಲ್ಲಿ ಹಸ್ತಿನಾಪುರವು ಕೇವಲ ಐತಿಹಾಸಿಕ ಸ್ಥಳವಲ್ಲ, ಆಧ್ಯಾತ್ಮಿಕ ಕೇಂದ್ರವೂ ಆಗಿದೆ. ಮಹಾಭಾರತವು ನಗರವನ್ನು ನೈತಿಕ ಹೋರಾಟ, ಅಶಾಶ್ವತೆ ಮತ್ತು ಅಧರ್ಮದ ಮೇಲೆ ಧರ್ಮದ ಅಂತಿಮ ವಿಜಯದ ರೂಪಕವಾಗಿ ಬಳಸುತ್ತದೆ. ಈ ನಗರವು ಜೈನ ಸಂಪ್ರದಾಯದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಜೈನ ಗ್ರಂಥಗಳ ಪ್ರಕಾರ ಹಸ್ತಿನಾಪುರವು ಶಾಂತಿನಾಥ, ಕುಂತುನಾಥ ಮತ್ತು ಹರನಾಥ ಸೇರಿದಂತೆ ಹಲವಾರು ತೀರ್ಥಂಕರ ಜನ್ಮಸ್ಥಳವಾಗಿದೆ. ಈ ಸಂಘವು ಬಹು ಧಾರ್ಮಿಕ ಸಂಪ್ರದಾಯಗಳಾದ್ಯಂತ ಆಧ್ಯಾತ್ಮಿಕತೆಯ ಕೇಂದ್ರವಾಗಿ ಹಸ್ತಿನಾಪುರದ ಪಾತ್ರವನ್ನು ಜೈನ ಗ್ರಂಥಗಳು ಹಸ್ತಿನಾಪುರವನ್ನು ಸದ್ಗುಣಶೀಲ ರಾಜರ ಆಳ್ವಿಕೆಯಲ್ಲಿ ಸಮೃದ್ಧ ಮತ್ತು ಧರ್ಮದಿಂದ ಪ್ರವರ್ಧಮಾನಕ್ಕೆ ಬಂದ ಪವಿತ್ರ ನಗರವೆಂದೇ ವಿವರಿಸುತ್ತದೆ. ಹಸ್ತಿನಾಪುರದ ರಹಸ್ಯವು 20ನೇ ಶತಮಾನದ ಆರಂಭದಲ್ಲಿ ಪುರಾತತ್ವಶಾಸ್ತ್ರದ ಉತ್ಖನನಗಳೊಂದಿಗೆ ಬಿಚ್ಚಿಡಲು ಪ್ರಾರಂಭಿಸಿತು. 1950-52ರಲ್ಲಿ ಬಿಬಿಲಾಲ್ ಎಂಬ ಪ್ರಖ್ಯಾತ ಪುರಾತತ್ವಶಾಸ್ತ್ರಜ್ಞರು ಹಸ್ತಿನಾಪುರದಲ್ಲಿ ಉತ್ಖನನದ ನೇತೃತ್ವ ವಹಿಸಿದ್ದರು. ಸಂಶೋಧನೆಗಳು ನಗರದ ಪ್ರಾಚೀನ ಗತಕಾಲದ ಮೇಲೆ ಬೆಳಕು ಚೆಲ್ಲುತ್ತವೆ. ಪೇಂಟೆಡ್ ಗ್ರೇವೇರ್ ಕಲ್ಚರ್ ಉತ್ಖನನವು 1200ರಿಂದ 600ರವರೆಗಿನ ಪೇಂಟೆಡ್ ಗ್ರೇವೇರ್ ಸಂಸ್ಕೃತಿ ಅವಶೇಷಗಳನ್ನು ಬಹಿರಂಗಪಡಿಸಿತು. ಈ ಸಂಸ್ಕೃತಿಯು ಮಹಾಭಾರತದ ಕಾಲಾವಧಿಯೊಂದಿಗೆ ಹೊಂದಿಕೆಯಾಗುತ್ತದೆ ಮತ್ತು ಸಾಮಾನ್ಯವಾಗಿ ಕುರು ರಾಜವಂಶದೊಂದಿಗೆ ಸಂಬಂಧವನ್ನು ಹೊಂದಿದೆ. ಕುಂಬಾರಿಕೆ, ಮನೆಗಳು ಮತ್ತು ಒಳಚರಂಡಿ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಉತ್ತಮ ಯೋಜಿತ ನಗರದ ಅವಶೇಷಗಳು ಪ್ರಾಚೀನ ಭಾರತದಲ್ಲಿ ಹಸ್ತಿನಾಪುರವು ಅಭಿವೃದ್ಧಿ ಹೊಂದುತ್ತಿರುವ ನಗರ ಕೇಂದ್ರವಾಗಿತ್ತು ಎಂದೇ ಸೂಚಿಸಲಾಗುತ್ತದೆ. ಕೆಸರು ಮತ್ತು ನೀರಿನ ಹಾನಿಯ ಪದರಗಳು ತೀವ್ರ ಪ್ರವಾಹವನ್ನು ಅನುಭವಿಸಿದೆ ಎಂದು ದೃಢಪಡಿಸಿತು. ಇದು ಹಸ್ತಿನಾಪುರದ ವಿನಾಶದ ದಂತಕಥೆಯನ್ನು ದೃಢೀಕರಿಸುತ್ತದೆ. ಈ ಎಲ್ಲ ಆವಿಷ್ಕಾರಗಳು ಹಸ್ತಿನಾಪುರವು ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಪೌರಾಣಿಕವೆಂದೇ ಭಾವಿಸಲಾಗಿದೆ. ಇದು ನಿಜವಾದ ಐತಿಹಾಸಿಕ ಅಡಿಪಾಯವನ್ನು ಹೊಂದಿದ್ದು ಎಂಬುದಕ್ಕೆ ಪ್ರಚೋದನಕಾರಿ ಸುಳಿವುಗಳನ್ನು ನೀಡಿತು. ಹಸ್ತಿನಾಪುರದ ಇತಿಹಾಸವು ಚರ್ಚೆಯಲ್ಲಿ ಮುಚ್ಚಿ ಹೋಗಿದೆ. ಶತಮಾನಗಳವರೆಗೆ ವಿದ್ವಾಂಸರು ನಗರ ಮತ್ತು ವಿಸ್ತರಣೆಯ ಮೂಲಕ ಮಹಾಭಾರತವು ಸಂಪೂರ್ಣವಾಗಿ ಪೌರಾಣಿಕ ರಚನೆಯಾಗಿದೆಯೇ ಎಂದು ಪ್ರಶ್ನಿಸಿದರು. ಆದಾಗ್ಯೂ ಪುರಾತತ್ವಶಾಸ್ತ್ರದ ಪುರಾವೆಗಳು ಪಠ್ಯ ವಿಶ್ಲೇಷಣೆಯೊಂದಿಗೆ ಸಂಯೋಜಿಸಲ್ಪಟ್ಟವು. ಅದರ ಐತಿಹಾಸಿಕ ಅಸ್ತಿತ್ವಕ್ಕೆ ವಿಶ್ವಾಸಾರ್ಹತೆಯನ್ನು ಪಡೆದುಕೊಂಡಿವೆ. ಐತಿಹಾಸಿಕ ಮೂಲವಾಗಿ ಮಹಾಭಾರತವು ಅಲೌಕಿಕ ಮತ್ತು ಕಾವ್ಯಾತ್ಮಕ ಅಲಂಕಾರಗಳನ್ನು ಒಳಗೊಂಡಿದ್ದರೂ ಇದು ನೈಜ ಘಟನೆಗಳು ಮತ್ತು ಸ್ಥಳಗಳಲ್ಲಿ ಬೇರೂರಿದೆ ಎಂದೇ ವ್ಯಾಪಕವಾಗಿ ನಂಬಲಾಗಿದೆ. ಆಧುನಿಕ ಹಸ್ತಿನಾಪುರದಲ್ಲಿ ಪ್ರವಾಹದ ಪುರಾವೆಗಳ ಸಂಶೋಧನೆಗಳು, ಮಹಾಕಾವ್ಯದ ವಿವರಣೆಗಳು, ನೈಜ ನಗರಗಳು ಮತ್ತು ಘಟನೆಗಳಿಂದ ಪ್ರೇರಿತವಾಗಿದೆ ಎಂಬ ವಾದವನ್ನು ಬಲಪಡಿಸುತ್ತದೆ. ಮತ್ತೊಂದೆಡೆ ಹಸ್ತಿನಾಪುರವು ಕೇವಲ ಭೌತಿಕ ನಗರಕ್ಕಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತದೆ ಎಂದು ವಿದ್ವಾಂಸರು ಸೂಚಿಸುತ್ತಾರೆ. ಇದು ಶಕ್ತಿ, ನೈತಿಕತೆ ಮತ್ತು ಮಾನವ ಸಾಧನೆಗಳ ಅಸ್ಥಿರ ಸ್ವಭಾವದ ಸಂಕೇತವಾಗಿದೆ. ಪ್ರವಾಹದಿಂದ ಅದರ ನಾಶವು ಅಶಾಶ್ವತೆ ಮತ್ತು ದೈವಿಕ ಚಿತ್ತದ ವಿಷಯಗಳನ್ನು ಒತ್ತಿ ಹೇಳುತ್ತದೆ. ಹಸ್ತಿನಾಪುರದ ಪರಂಪರೆಯು ಭಾರತೀಯ ಸಂಸ್ಕೃತಿ, ಧರ್ಮ ಮತ್ತು ಕಥೆ ಹೇಳುವಿಕೆಯಲ್ಲಿ ವಾಸಿಸುತ್ತಿದೆ. ಮಹಾಕಾವ್ಯ ನಾಯಕರು ಒಮ್ಮೆ ನಡೆದಾಡಿದ, ದೇವರುಗಳು ಮಧ್ಯಪ್ರವೇಶಿಸಿದ ಮತ್ತು ಧರ್ಮವನ್ನು ಎತ್ತಿ ಹಿಡಿಯುವ ಮತ್ತು ಸವಾಲು ಮಾಡಿದ ನಗರವೆಂದೇ ಇದು ಪೂಜ್ಯವಾಗಿದೆ. ಇಂದು ಉತ್ತರ ಪ್ರದೇಶದ ಹಸ್ತಿನಾಪುರ ಎಂಬ ಸಣ್ಣ ಗ್ರಾಮವು ಹಿಂದೂಗಳ ಮತ್ತು ಜೈನರ ತೀರ್ಥಕ್ಷೇತ್ರವಾಗಿ ನಿಂತಿದೆ. ದೇವಾಲಯಗಳು, ಐತಿಹಾಸಿಕ ಗುರುತುಗಳು ಮತ್ತು ಪುರಾತತ್ವಶಾಸ್ತ್ರದ ಸ್ಥಳಗಳು ಸಂದರ್ಶಕರು, ವಿದ್ವಾಂಸರು ಮತ್ತು ಸತ್ಯದ ಅನ್ವೇಷಕರನ್ನು ಸೆಳೆಯುತ್ತಲೇ ಇರುತ್ತದೆ. 20ನೇ ಶತಮಾನದಲ್ಲಿ ಸ್ಥಾಪಿಸಲಾದ ಹಸ್ತಿನಾಪುರ ವನ್ಯಜೀವಿ ಅಭಯಾರಣ್ಯವು ನಗರದ ಪರಂಪರೆಗೆ ನೈಸರ್ಗಿಕ ಆಯಾಮವನ್ನು ತಂದೊಡ್ಡಿದೆ. ಹಸ್ತಿನಾಪುರದ ನಿಗೂಢ ಇತಿಹಾಸವು ಪುರಾಣ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರದೊಂದಿಗೆ
ಎಳೆದ ಶ್ರೀಮಂತ ವಸ್ತ್ರವಾಗಿದೆ. ಇದು ದಂತಕಥೆಗಳು ಹುಟ್ಟಿದ ನಗರ ಮತ್ತು ನೈತಿಕ ಹೋರಾಟಗಳು ನಡೆದವು. ಅದರ ಭವ್ಯತೆ, ಅವನತಿ ಮತ್ತು ಪುನರ್ಜನ್ಮವು ಸೃಷ್ಟಿ, ವಿನಾಶ ಮತ್ತು ನವೀಕರಣದ ಶಾಶ್ವತ ಚಕ್ರವನ್ನು ಪ್ರತಿಬಿಂಬಿಸುತ್ತದೆ. ಆಧುನಿಕ ಉತ್ಖನನಗಳು ಹಸ್ತಿನಾಪುರದ ಗತಕಾಲದ ಜಲಗಳನ್ನು ಒದಗಿಸಿದ್ದರೂ ಹೆಚ್ಚಿನವು ನಿಗೂಢವಾಗಿ ಮುಚ್ಚಿ ಹೋಗಿವೆ. ಹಸ್ತಿನಾಪುರವು ಮಹಾಭಾರತದಲ್ಲಿ ವಿವರಿಸಿದಂತೆ ನಿಖರವಾಗಿತ್ತಿ. ಕುರುಕ್ಷೇತ್ರ ಯುದ್ಧವು ನಿಜವಾಗಿಯೂ ನಗರವನ್ನು ಧ್ವಂಸಗೊಳಿಸಿದೆಯೇ? ಈ ಪ್ರಶ್ನೆಗಳು ಅನ್ವೇಷಣೆ ಮತ್ತು ಚರ್ಚೆಯನ್ನು ಮುಂದುವರಿಸಿದವು. ಹಸ್ತಿನಾಪುರದ ಆಕರ್ಷಣೆಯು ಪುರಾಣ ಮತ್ತು ವಾಸ್ತವವನ್ನು ಸೇತುವೆ ಮಾಡುವ ಸಾಮರ್ಥ್ಯದಲ್ಲಿದೆ. ಐತಿಹಾಸಿಕ ನಗರವಾಗಲಿ ಅಥವಾ ಧರ್ಮದ ಸಾಂಕೇತಿಕ ಕ್ಷೇತ್ರವಾಗಲಿ, ಇದು ಪ್ರಾಚೀನ ಭಾರತದ ನಿರಂತರ ಪರಂಪರೆಯನ್ನು ನೆನಪಿಸುತ್ತಾ ವಿಸ್ಮಯವನ್ನು ಉಂಟು ಮಾಡುತ್ತದೆ.